ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಣೇಶ್ ಏಜೆನ್ಸಿ. ಇವತ್ತು ಬಂದು ಬಿಡದಿಯಲ್ಲಿ ವೇಕೆನ್ಸೀಸ್ ಇದೆ. ಆಲ್ಮೋಸ್ಟ್ ಅವಳು ನಿಮಗೂ ಗೊತ್ತಿರುತ್ತೆ, ಪಿಕ್ಕಿಂಗ್ ಕೆಲಸ ಇರುತ್ತೆ ಕಂಪನಿಯಲ್ಲಿ. ಕಂಪನಿ ನೇಮ್ ತುಂಬಾ ಇರುತ್ತೆ, ಇದೇ ಅದೇ ಅಂತ ಏನಿರಲ್ಲ. ಯಾಕಂದರೆ ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ, ಬಿಗ್ ಬಾಸ್ಕೆಟ್ ಇದೆ, ಕರೆಕ್ಟ್ ಅಲ್ವಾ? ಬಿಗ್ ಬಾಸ್ಕೆಟ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಅಮೆಝಾನ್ ಇದೆ, ರಿಲಯನ್ಸ್ ಮಾರ್ಟ್ ಇದೆ, ಮಿಲ್ಕ್ ಬಾಸ್ಕೆಟ್ ಇದೆ, ಈ ಥರ ತುಂಬಾ ಇದೆ. ಗ್ರೋಫರ್ಸ್ ಇದೆ, ಬೇರೆ ಬೇರೆ ಕಂಪನೀಸ್ ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ. ಇದೇ ಅದೇ ಅಂತ ಏನಿಲ್ಲ. ಈ ಕಂಪನಿಯಲ್ಲಿ ನಿಮಗೆ ಆಲ್ಮೋಸ್ಟ್ 9 hours ಡ್ಯೂಟಿ ಇರುತ್ತೆ. ಸೊ 8 hours ಕೆಲಸ 9 hours ಕೆಲಸ ಮಾಡ್ತೀರಂದರೆ ನಿಮಗೆ 26 ಡ್ಯೂಟಿಗೆ 13,000 ಸಿಗುತ್ತೆ. ನೀವು ಏನಾದರೂ 30 ಡ್ಯೂಟಿ ಮಾಡ್ಕೊತೀರಂದರೆ 15,000 ಕೈಯಲ್ಲಿ ಸಿಗುತ್ತೆ. ಓಕೆ, ಸೊ ಯಾರೆಲ್ಲ ಬಿಡದಿಯಲ್ಲಿ ಇದೆಯಾ ಅವರು ಕಾಲ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಮಿನಿಮಮ್ ಒಂದು 10th ಆಗಿರಬೇಕು. ಓನ್ಲಿ ಫಾರ್ ಮೇಲ್ನ ತೊಗೋತಾ ಇರಿ, ಫೀಮೇಲ್ನ ತೊಗೋತಾ ಇಲ್ಲ. ಮತ್ತು ವೇಕೆನ್ಸೀಸ್ ಅವ್ರಿಗೆ ಬರುತ್ತೆ ಆಲ್ಮೋಸ್ಟ್ ಬಂದಿದೆ ಅಂದರೆ ನಿಮಗೆ ಈ ಚಾನಲಲ್ಲೇ ನಿಮ್ಗೆ ಸಿಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಆಲ್ಮೋಸ್ಟ್ ಇವಾಗ ಬ್ಯಾಂಗ್ಳೂರು, ಚಿತ್ರದುರ್ಗ, ಮಂಗಳೂರು ಮತ್ತು ಇನ್ನೂ ಲೊಕೇಶನ್ಸ್ ಎಲ್ಲ ತುಂಬಾ ನಾವು ಕೊಡ್ತಾ ಇದ್ದೀವಿ ಆಲ್ಮೋಸ್ಟ್. ಆ ಥರ ಏನಿಲ್ಲ ಅಲ್ವಾ? ಸೊ ಅದಕ್ಕೆ ನಿಮಗೆ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ಯಾರಿಗೆ ಬಿಡದಿಯಲ್ಲಿ ವೇಕೆನ್ಸಿ ಬೇಕಾಗಿದೆ ಅವರು ಈ ಚಾನಲಲ್ಲಿ ನೋಡಿದ್ರೆ ಅವ್ರು ಕಾಲ್ ಮಾಡ್ಕೊಳ್ಳಿ. ಇವಾಗ ಜಾಯ್ನಿಂಗ್ ಇದೆ, ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ, ನೀವು ಕಾಲ್ ಮಾಡಿಕೊಂಡು ಹೋಗಿ ಜಾಯ್ನ್ ಮಾಡ್ಕೋಬೋದು. ಸೊ ನಿಮಗೆ ಬಂದು ಅದೇ ಲೊಕೇಶನಲ್ಲಿ ಕೆಲಸ ಮಾಡ್ತೀನಿ ಮೇಡಮ್, ಓಕೆ ಮಾಡ್ಕೊಳ್ಳಿ. 3,300 ರುಪೀಸ್ ಇರುತ್ತೆ. ಬೇಕಾದ್ರೆ ರೂಮ್ ಬೇರೆಕ್ಕಾದ್ರೆ ವ್ಯವಸ್ಥೆ ಮಾಡಿ ನಾವು ಕೊಡ್ತೀವಿ, ಓಕೆ ಅಲ್ಲ? ಸೊ ಇಲ್ಲ ಮೇಡಮ್ ನನಗೆ ಬೆಂಗಳೂರಲ್ಲೇ ಬರಬೇಕಂದ್ರೆ ನಾವು ಬರ್ಬೋದು. ಸೊ ಯಾವುದೇ ರೀತಿ ನಿಮಗೆ ಅಡ್ಡಿ ಇಲ್ಲ. ನಿಮಗೆ ರೂಮ್ ಬೇಕಾ, ಏನು ಬೇಕಿದೆ ನಾವು ಫೆಸಿಲಿಟಿ ಮಾಡಿ ಕೊಡ್ತೀವಿ. ಬಿಡದಿಯಲ್ಲೇ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಮಾಡಿ ಅಂತ ಹೇಳ್ತೀನಿ. ಇದು ಒಳ್ಳೆ ಸ್ಯಾಲ್ರಿ ಇದೆ. 15,000 ಮನೆ ಹತ್ರನೇ ಸಿಗುತ್ತೆ ಅಂದರೆ ಚೆನ್ನಾಗಿರುತ್ತೆ. ಇಲ್ಲ ಮೇಡಮ್ ನಾನು ಬೆಂಗಳೂರಲ್ಲಿ ಬರ್ತೀನಿ ಅಂದರೆ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ನಾವು ಹಾಕಿರ್ತೀರಿ. ಒಂದೇ ವಿಡಿಯೋ ನೋಡಬೇಡಿ ಪ್ಲೀಸ್. ಯಾಕಂತಂದರೆ ಒಂದು ವಿಡಿಯೋ ನೋಡ್ತೀರಿ, ನಿಮ್ಗೆ ಏನೂ ಗೊತ್ತಾಗಲ್ಲ. ಆಮೇಲೆ ನಮ್ಮನ್ನೇ ಕೇಳೋದು, ಅದನ್ನು ಬಿಟ್ಬಿಟ್ಟು ನಿಮಗೆ ಯಾವ ಥರ ಕ್ವಾಲಿಫಿಕೇಷನ್ ಬೇಕಾಗಿರುತ್ತೆ ಆಲ್ಮೋಸ್ಟ್ ನಾವು ಹಾಕಿರ್ತೀರಿ. 10th, ಡಿಗ್ರಿ, ITI, ಡಿಪ್ಲೊಮೊ, ಮೆಕ್ಯಾನಿಕಲ್ಲು, ಏನೇನಿದೆ ಎಲ್ಲ ಥರ ನಾವು ಹಾಕಿರ್ತೀವಿ, ಕರೆಕ್ಟಲ್ಲಿ. ನಿಮಗೆ ಯಾವುದು ಚಾಯ್ಸ್ ಇರುತ್ತೆ, ನಿಮಗೆ ಯಾವುದು ಬೇಕಾಗಿದೆ ನೀವು ಅದನ್ನು ನೋಡ್ಕೊಂಡು ಚಾಯ್ಸ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು. ನಾವು ಯಾರಿಗೂ ಫೋರ್ಸ್ ಮಾಡಲ್ಲ, ನೀವು ಇದರಲ್ಲೇ ಹೋಗಿ ಇದನ್ನೇ ಮಾಡಿ, ಕರೆಕ್ಟ್ ಅಲ್ವಾ? ಸೊ ನಿಮಗೆ ಯಾವ ಜಾಬ್ಸ್ ಬೇಕಿದೆ ಅದನ್ನು ನೋಡಿಕೊಂಡು ಜಾಯ್ನ್ ಆಗಿ ಅಂತಲೇ ನಾವು ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಇವಾಗ ಬಂದು ನಿಮಗೆ ಬಿಡದಿಯಲ್ಲಿ ಚೆನ್ನಾಗಿರೋ ಜಾಬ್ಸ್ ಇದೆ, ನೋಡಿ ಜಾಯ್ನ್ ಮಾಡ್ಕೋತೀರಂದರೆ ಮಾಡ್ಕೊಳ್ಳಿ. ಇಲ್ಲ ಮೇಡಮ್ ನಾನು ಬ್ಯಾಂಗ್ಳೂರಲ್ಲಿ ಬರ್ತೀನಿ ಅಂದರೆ ನೀವು ಒಂದು 2-3 ವೀಡಿಯೋಸ್ ನೋಡಿ ನಿಮಗೆ ಯಾವ ಸ್ಯಾಲ್ರೀಸ್ ಅಡ್ಜಸ್ಟ್ ಆಗ್ತಾಯಿದೆ ಒಂದು ಸತಿ ಕಾಲ್ ಮಾಡ್ಕೊಂಡು ನೀವು ಯಾವಾಗ ಬರ್ತಾ ಇದ್ದೀರಾ ಆ ಡೇಟನ್ನ ನಮ್ಗೆ ಹೇಳಿದ್ರೆ ನಾನು ನೋಟ್ ಮಾಡಿ ಇಟ್ಕೊಡ್ತೀನಿ, ಓಕೆ ಅಲ್ಲ? ಸೊ ಇವಾಗ ನಿಮಗೆ ಇಷ್ಟೇ ನಾನು ಹೇಳ್ತೀನಿ. ಈ ಲೊಕೇಶನ್ಸಲ್ಲಿ ತುಂಬ ದಿವಸ ವೇಕೆನ್ಸೀಸ್ ಇರಲ್ಲ. ಯಾರೆಲ್ಲ ನೋಡ್ತಾ ಇದ್ದೀರಂದರೆ ಪಟಾಕ್ ಅಂತ ಕಾಲ್ ಮಾಡ್ಕೊಳ್ಳಿ 10 to 4 o'clock ಒಳಗಡೆ. ಸೊ ಆ ಟೈಮಲ್ಲಿ ನಾನಾದಷ್ಟು ನಿಮಗೆ ನಮ್ಮ ಕಂಪನಿ ಬಗ್ಗೆ ಏನಿದೆ ನಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪು ನಿಮಗೆ ನಾನು ಮಾಡ್ತೀನಿ. ನಮ್ಮ ಕೈಯಲ್ಲಿ ಎಷ್ಟು ಡೀಟೇಲ್ ಕೊಡೋಕ್ಕಾಗುತ್ತೆ ಅಷ್ಟು ಕೊಡ್ತೀವಿ. ಅದಕ್ಕೆ ನಾವು ಚಾನಲ್ ಮಾಡಿರೋದು, ಓಕೆ ಅಲ್ವಾ? ನೋಡಿಕೊಂಡು ನೀವು ಬನ್ನಿ. ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸತಿ ನೋಡಲಿ ಅಂತ. ಯಾಕಂದರೆ ನಾವು ನಿಮ್ಮ ಹತ್ರನೇ 5 minutes 10 minutes ಮಾತಾಡ್ತಾಯಿದ್ರೆ ಬೇರೆಯವ್ರಿಗೂ ಕಾಲ್ಗೆ ಪ್ರಾಬ್ಲಮ್ ಆಗುತ್ತೆ. ಒಂದು ಅವ್ರು ಅನ್ಕೋತಾರೆ ಏನಪ್ಪ ಯಾವಾಗೂ ಗಣೇಶ್ ಏಜೆನ್ಸಿ ಬ್ಯುಸಿನೇ ಬರ್ತಾ ಇರುತ್ತೆ, ಕರೆಕ್ಟ್ ಅಲ್ಲ? ಸೊ ಗಣೇಶ್ ಏಜೆನ್ಸಿ ಅಂದರೆ ಬ್ಯುಸಿ ಬರುತ್ತೆ ಅಂದರೆ ಇಷ್ಟೇ ಥಿಂಕ್ ಮಾಡಬೇಕು, ಕಸ್ಟಮರ್ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಹೊಸ ಪ್ಲ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತೀರಿ. ತುಂಬ ಜನ ನೈಟಲ್ಲಿ ಕಾಲ್ ಮಾಡ್ತಾರೆ, ಫೋನಿನೇ ಇಲ್ಲಗ್ರ ಅಂತ ಹಿಂದಿಯಲ್ಲಿ ಇರ್ತಾರೆ. ಸೊ ಫೋನಿನ ಇಲ್ಲಗ್ರ ಅಂದರೆ ಇಷ್ಟೇ ಥಿಂಕ್ ಮಾಡಬೇಕು. 10 to 4 o'clock ಅಂದರೆ ಫೋನ್ ಯಾಕೆ ಹೋಗ್ತಾಯಿಲ್ಲ ಅಂದರೆ 10 to 4 o'clock ಒಳಗಡೆ ಕಾಲ್ ಮಾಡಿದ್ರೆ ನಿಮಗೆ ಫೋನು ಬರುತ್ತೆ, ಓಕೆ ಅಲ್ವಾ? ನೀವು 10 to 4 o'clock ಆದಮೇಲೆ ಫೋನ್ ಮಾಡಿದ್ರೆ IVRಲ್ಲಿ ಹೇಳುತ್ತೆ 10 to 4 o'clock ಒಳಗಡೆ ಕೆಲಸ ಅದಕ್ಕೆ ಕಾಲ್ ಮಾಡಿ ಅಂತ, ಕರೆಕ್ಟ್ ಅಲ್ಲ? ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ. ನೀವು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಬಿಟ್ಟು ಬೇರೆ ಬೇರೆ ಲೊಕೇಶನ್ಸಲ್ಲಿ ಆಲ್ಮೋಸ್ಟ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಗೊತ್ತಿರುತ್ತೆ ಯಾವ ಲೊಕೇಶನಲ್ಲಿ ಏನೇನು ಬರ್ತಾಯಿದೆ ಅಂತ. ಮಂಗಳೂರಲ್ಲಿ ಜಾಬ್ ಇದೆ, ಚಿತ್ರದುರ್ಗದಲ್ಲಿ ಜಾಬ್ ಇದೆ, ಮೈಸೂರಲ್ಲಿ ಜಾಬ್ಸ್ ಇದೆ. ಆಲ್ಮೋಸ್ಟ್ ಬೇರೆ ಬೇರೆ ಲೊಕೇಶನ್ಸಲ್ಲಿ ನಾವು ಟ್ರೈ ಮಾಡ್ತಾಯಿದ್ದೀವಿ. ಆಲ್ ಓವರ್ ಬೆಂಗಳೂರನ್ನ ಬಿಟ್ಟು ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಸ್ಟೇಟ್ಸ್ ಕೂಡ ಕವರ್ ಮಾಡ್ತಾಯಿದ್ದೀವಿ. ಯಾಕಂತಂದರೆ ಅಲ್ಲಿರೋರಿಗೆ ಅಲ್ಲಿನೇ ಜಾಬ್ಸ್ ಬೇಕಾಗಿದೆ. ಆಲ್ಮೋಸ್ಟ್ ಗಣೇಶ್ ಏಜೆನ್ಸಿ ಯಾವಾಗೂ ಥಿಂಕ್ ಮಾಡುತ್ತೆ ಕಸ್ಟಮರ್ಸ್ಗೆ ಏನು ಬೇಕಾಗಿದೆ ಆ ಥರನೇ ನಾವು ಜಾಬ್ಸು ಅಲ್ಲಿನೇ ಕೊಡಬೇಕಂತ ಟ್ರೈ ಮಾಡ್ತಾ ಇರ್ತೀವಿ. 110% ನಿಮ್ಮ ನಂಬಿಕೆ ನಾವು ಉಳಿಸ್ಕೊಂಡಿದ್ದೀವಿ, ಅದೇ ಥರನೇ ಇನ್ನೂ ಉಳಿಸ್ಕೊತಾ ಹೋಗ್ತೀವಿ ಅಂತ ಹೇಳ್ತೀನಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸಕ್ಕಾಗಿ ಧನ್ಯವಾದಗಳು.